ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಅವರಿಬ್ರು ವಯೋವೃದ್ಧರು 50 ವರ್ಷಗಳ ಕಾಲ ಜೊತೆಯಲ್ಲಿಯೇ ದಾಂಪತ್ಯ ಜೀವನ ಮಾಡಿದ್ರು. ಆದರೆ ವಿಧಿ ಅನ್ನೋದು ಅವರ ಬಾಳಲ್ಲಿ ಬೇರೆಯದ್ದೇ ರೀತಿಯಾಗಿ ಆಟ ಆಡಿತ್ತು. ಬದುಕಿನ ಬಗ್ಗೆ ಸಂಪೂರ್ಣವಾಗಿ ನಂಬಿಕೆ ಕಳೆದುಕೊಂಡಿದ್ದ ವಯೋವೃದ್ಧ ನಿನ್ನೆ ಇದ್ದಕ್ಕಿದ್ದಂತೆ ತನ್ನ ಪತ್ನಿಯನ್ನ ಕೊಲೆ ಮಾಡಿ ನಂತರ ತಾನು ಸಹ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಆಸ್ತಿ ಮಾರಿ ನಿತ್ಯ ಕುಡಿಯೋದೇ ಖಯಾಲಿ. ಪ್ರಶ್ನಿಸಿದ್ದಕ್ಕೆ ಮಗನ ಜೊತೆ ಸೇರಿ ತಾಯಿಗೆ ಚಟ್ಟ ಕಟ್ಟಿದ ಪಾಪಿ. ಈಗಿನ ಕಾಲದಲ್ಲಿ ಕೆಲವೊಬ್ರು ಎಣ್ಣೆಗೆ ಅದೆಷ್ಟು ಅಡಿಕ್ಟ್ ಆಗಿರ್ತಾರೆ ಅಂದ್ರೆ ನಮ್ಗೆ ಜೀವನ 2 ಎಣ್ಣೆನೆ, ಅದಿಲ್ಲ ಅಂದ್ರೆ ಕೈಗಾಲು ವೈಬ್ರೇಟ್ ಆಗುತ್ತೆ. ಎಣ್ಣೆ ಬಿದ್ರೆ ಅಷ್ಟೇ ನಾವು ಸ್ಟಡಿ ಅನ್ನೋ ಹಾಗಿರ್ತಾರೆ. ಅದೇ ರೀತಿ ಎಣ್ಣೆಗಾಗಿ ಎಷ್ಟೋ ಮಂದಿ ಮನೆ ಮಠ ಕಳ್ಕೊಂಡಿದ್ದಾರೆ. ಎಷ್ಟೋ ಮಂದಿ ಎಣ್ಣೆ ಏಟ್ನಲ್ಲಿ ಎಷ್ಟೋ ಜನರ ಉಸಿರನ್ನ ನಿಲ್ಲಿಸಿದ್ದಾರೆ. ಆದ್ರೆ ಇಲ್ಲೊಂದು ಕೇಸ್ ಆಗಿದೆ. ಈ ಕೇಸ್ ಕೇಳಿದ್ರೆ ನೀವು ಶಾಕ್ ಹೋಗೋದು ಪಕ್ಕ. ಎಣ್ಣೆ ಮತ್ತಲ್ಲಿ ಮಗ ವಿಕಾಸ್ ಎಂಬಾತನ ಜೊತೆ ಸೇರಿ ಭಾಗ್ಯಲಕ್ಷ್ಮಿ ತನ್ನ ತಾಯಿಯನ್ನೇ ಕೊಲೆ ಮಾಡಿದ್ದಾರೆ. ಕೆಂಗೇರಿ ಠಾಣಾ ವ್ಯಾಪ್ತಿಯ ಸುಭಾಷ್ ನಗರದಲ್ಲಿ ಈ ಘಟನೆ ನಡೆದಿದೆ. ಜಯಮ್ಮ ಕೊಲೆಯಾದ ವೃದ್ಧೆ ಎಂದು ಗುರುತಿಸಲಾಗಿದೆ. ಜಯಮ್ಮನ ಮಕ್ಕಳು ಮೊಮ್ಮಕ್ಕಳಿಗೆ ಕುಡಿಯೋದೇ ಒಂದು ಖಯಾಲಿಯಾಗಿತ್ತು. ಅದಕ್ಕಾಗಿ ಆಸ್ತಿಯನ್ನ ಕೂಡ ಮಾರಿದ್ರು. ಮೊನ್ನೆ ಇದೇ ವಿಚಾರವಾಗಿ ಇರುತ್ತ ಜಯಮ್ಮ ಆಸ್ತಿ ಮಾರಿ ಯಾಕೆ ಹೀಗೆ ಕುಡಿತೀರಾ ಅಂತ ಕೇಳಿದ್ರು. ಅಷ್ಟಕ್ಕೆ ಮನೆಯೇ ರಣರಂಗವಾಗಿತ್ತು. ಕೆಂಗೇರಿ ಉಪನಗರ ಏರಿಯಾ ಮನಿಷಾ ಎನ್ಕ್ಲೇವ್ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ವೃದ್ಧೆ ಕೊಲೆ ಆಗಿದೆ ಅಂತಂದು ಧನಂಜಯ್ ಅನ್ನೋರು ಕಂಪ್ಲೇಂಟ್ ಕೊಡ್ತಾರೆ. ಸೊ ಹೀಗಾಗಿ ನಮ್ಮ ಪೊಲೀಸರು ಸ್ಥಳಕ್ಕೆ ಹೋಗಿ ನೋಡಲಾಗಿ ಒಂದು ವೃದ್ಧೆ ಅರೌಂಡ್ 70 ವರ್ಷದ ಸುಮಾರು 70 ವರ್ಷದಕ್ಕೆ ಅಲ್ಲಿ ಬಾತ್ರೂಮ್ ಅವ್ರ ಮನೆಯ ಬಾತ್ರೂಮ್ ಮುಂದ್ಗಡೆ ಬಿದ್ದು ಡೆತ್ ಆಗಿರ್ತಾಳೆ. ಇದನ್ನು ಈ ಹಿಂದೆ ಇಲ್ಲಿ ಈ ಮನೆಯಲ್ಲಿ ಆಕೆ ಮಗಳು ಭಾಗ್ಯಲಕ್ಷ್ಮಿ ಅಂತ ಮತ್ತೆ ಮಗ ಕುಶಾಲ್ ಅಂತ. ಮಗಳು ಭಾಗ್ಯಲಕ್ಷ್ಮಿ ಹಾಗೂ ತಾಯಿ ಜಯಮ್ಮ ನಡುವೆ ಗಲಾಟೆ ಆಗ್ತಿದ್ದ ವೇಳೆ ಭಾಗ್ಯಲಕ್ಷ್ಮಿ ಪುತ್ರ ವಿಕಾಸ್ ಕೂಡ ಎಂಟ್ರಿ ಕೊಟ್ಟಿದ್ದ. ಆಗ ಜಗಳ ತೀವ್ರಗೊಂಡು ಮನೆಯಲ್ಲಿದ್ದ ಮುದ್ದೆ ಕೋಲಿನಿಂದ ವೃದ್ಧೆಗೆ ಹೊಡೆದು ಕೊಲೆ ಮಾಡಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಪಾರ್ಟಿ ಮಾಡೋಕೆ ಫ್ರೆಂಡ್ಗೆ ಕಾಲ್ ಮಾಡಿ ಎಣ್ಣೆ ತಗೊಂಡ್ ಬಾ ಅಂದಿದ್ದ. ಅವನು ಬಂದಾಗ್ಲೇ ಕೊಲೆ ಆಗಿರೋದು ಪತ್ತೆಯಾಗಿದೆ. ಸ್ನೇಹಿತ ಕೂಡಲೇ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದ. ಪೊಲೀಸರು ಬಂದಾಗ ಕೊಲೆ ವಿಚಾರ ಬಯಲಾಗಿದೆ. ಯಾವಾಗ್ಲೂ ಕೂಡ ಅವ್ರ ಮನೆಯಲ್ಲಿ ಗಲಾಟೆ ಕುಡಿದ್ಬಿಟ್ಟು ಜೋರಾಗಿ ಕಿರ್ಚಾಡೋದು ಅಂತ ಅಕ್ಕಪಕ್ಕದವರೆಲ್ಲ ಹೇಳ್ತಾ ಇದ್ದಾರೆ. ಹೀಗಾಗಿ ಮೊನ್ನೆ ರಾತ್ರಿನೂ ಕೂಡ ಸುಮಾರು ಗಲಾಟೆ ಮಾಡಿದ್ದಾರೆ. ಬೆಳಗಿನ ಜಾವ ಸಮಯದಲ್ಲಿ ಅಜ್ಜಿನೂ ಕೂಡ ಸುಮಾರು ಗಲಾಟೆ ಮಾಡಿ ಚೀರಾಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಈ ಸಮಯದಲ್ಲಿ ಮಗಳಾದ ಭಾಗ್ಯಲಕ್ಷ್ಮಿ ಮತ್ತು ಮೊಮ್ಮಗ ಕುಶಾಲ್ ಅನ್ನೋರು ಅಜ್ಜಿಗೆ ದೊಣ್ಣೆಯಿಂದ ಹೊಡೆದು ಸಾಯಿಸಿರ್ತಾರೆ ಅಂತಂದು ತಿಳಿದು ಬಂದಿದೆ. ಈ ಸದ್ಯ ಮೇಲ್ನೋಟಕ್ಕೆ ತನಿಖೆಯಿಂದ ಕಾರಣಗಳು ಏನನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ನಮಗೆ ತನಿಖೆಯಿಂದ ತಿಳ್ಕೊಳ್ಬೇಕಾಗಿದೆ. ಕೌಟುಂಬಿಕ ನಿರ್ಲಕ್ಷ್ಯಕ್ಕೆ ವೃದ್ಧ ದಂಪತಿ ದುರ್ಮರಣ. ಪತ್ನಿ ಕೊಂದು ಆತ್ಮಹತ್ಯೆ ಮಾಡಿಕೊಂಡ ವೃದ್ಧ ಪತಿ. ವಯೋಸಹಜ ಕಾಯಿಲೆ ಮತ್ತು ಕೌಟುಂಬಿಕ ನಿರ್ಲಕ್ಷ್ಯದಿಂದ ಮನನೊಂದ ವೃದ್ಧ ದಂಪತಿ ಸಾವನ್ನಪ್ಪಿದ್ದಾರೆ. ಪತಿ ತನ್ನ ಅನಾರೋಗ್ಯ ಪೀಡಿತ ಪತ್ನಿಯನ್ನ ಕೊಲೆ ಮಾಡಿ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಸಂಪಿಗೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಮೃತರನ್ನ ಸುಮಿತ್ರಾ ಪ್ರಸಾದ್, ಶಿವಾನಂದ ಪ್ರಸಾದ್ ಎಂದು ಗುರುತಿಸಲಾಗಿದೆ. ಬಿಹಾರ ಮೂಲದ ಈ ದಂಪತಿ ಬೆಂಗಳೂರಿನಲ್ಲಿರುವ ತಮ್ಮ ಮಗನ ಮನೆಗೆ ಬಂದಿದ್ದ ವೇಳೆ ಸಾವನ್ನಪ್ಪಿದ್ದಾರೆ. ಸುಮಾರು 5 ದಶಕಗಳ ಕಾಲ ಸುಖ ಸಂಸಾರ ನಡೆಸಿದ್ದ ಈ ದಂಪತಿ ವಯಸ್ಸಾದ ಮೇಲೆ ಮನೆಯವರ ಪ್ರೀತಿ ಮತ್ತು ಆರೈಕೆಯಿಂದ ವಂಚಿತರಾಗಿದ್ದಾರೆ ಎಂದು ಹೇಳಲಾಗಿದೆ. ಒಂದು ಸುಸೈಡ್ ಮತ್ತು ಒಂದು ಮರ್ಡರ್ ಕೇಸ್ ಅಂತ ಆಸ್ ಆಫ್ ನೌ ನಮಗೆ ಗೊತ್ತಾಗುತ್ತೆ. ಆದರೂ ನಮ್ಮ DCP ನಾರ್ತ್ ಈಸ್ಟ್ ಅವರು ಇನ್ನೂ ಹಲವಾರು ಆ್ಯಂಗಲಿಂದ ಪರಿಶೀಲನೆ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಾಗಿ ಏನು ನಡೆದಿದೆ, ಯಾಕೆಂದರೆ ಆ ಕ್ಷಣದಲ್ಲಿ ಯಾರೂ ಇರಲಿಲ್ಲ ಅಲ್ಲಿ. ಸೊ ಕಂಪ್ಲೇನೆಂಟ್ ಅದು ಮಾಹಿತಿದ ಆಧಾರ ಮೇಲೆ ನಾವು ಅಷ್ಟೇ ತೊಗೊಂಡಿದ್ದೀವಿ. ಬಟ್ ವೆರಿಫೈ ಮಾಡಬೇಕು. ಒಂದು ಪೋಸ್ಟ್ಮಾರ್ಟಮ್ ಆದಮೇಲೆ ಗೊತ್ತಾಗುತ್ತೆ ಸುಸೈಡ್ ಏನೋ ಅಥವಾ ಯಾವ ರೀತಿ ಆಗಿದೆ ಆ್ಯಕ್ಚುಲಿ ಏನು. ಬಟ್ ಯಾರು ಹೇಳೋರಿಲ್ಲ ಅಲ್ಲಿ ಎಕ್ಸಾಕ್ಟ್. ಕೆಂಗೇರಿಯಲ್ಲಿ ಎಣ್ಣೆಗಾಗಿ ಮಗಳೊಬ್ಬಳು ತಾಯಿಯನ್ನೇ ಕೊಲೆ ಮಾಡಿದ್ರು. ಸಂಪಿಗೆಹಳ್ಳಿಯಲ್ಲಿ ಮಕ್ಕಳ ಆರೈಕೆ ಸಿಗ್ಲಿಲ್ಲ ಅಂತ ವೃದ್ಧ ದಂಪತಿ ಪ್ರಾಣ ಬಿಟ್ಟಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.